ಅವ್ರು ವಿರೋಧ ಮಾಡಿದವರು ಭೂಮಿ ಒಳಗೆ ಹೋಗಿದ್ದಾರೆ ಈಗಾಗಲೇ. ನಾವು ಯಾಕೆ ಹೋಗ್ಬೇಕಾಗ್ಯದ? ಬದುಕು ದೊಡ್ಡದಲ್ಲ ರೀ, ಮತ್ತೆ ಹುಟ್ಟಿ ಬರೋದಿಲ್ಲ ಮನುಷ್ಯ. ಈಗಾಗಲೇ ಜನ ಬೆದರಿದ್ದಾರೆ. ಆ ಬೆದರಿಕೆ ಹೋಗಲಾಡಿಸುವಂಥ ಪ್ರಯತ್ನಕ್ಕೆ ಸಡ್ಡಿಂದ ಆಗಲಿಕ್ಕೆ ರೀ. ಭಾಳ ಬೆಸ್ಟ್ ಡೆವಲಪ್ಮೆಂಟ್ ಅಂದ್ರೆ ಒಬ್ಬರಲ್ಲಿ ಇಬ್ಬರು ಮತ್ತೆ ಹೊರಗೆ ಬರ್ತಾಯಿದ್ದಾರೆ. ನಾವು ನೋಡಿದ್ದೀವಿ ಇದು ಬರಲಿ, ಸತ್ಯ ಹೊರಗೆ ಬರಲಿ, ಹುಡುಕಲಿ, ಅದು ಯಾಕಾಯಿತು ಏನಾಯ್ತು ನಡೀಲಿ, ಅದು ಹಿಂತಿದ್ದಂಥವ್ರು ಸಿಗಲಿ ಅನ್ನೋದು ಎಲ್ಲರ ಮನಸ್ಥಿತಿ. ಇದು ಇವತ್ತವರೆಗೆ ನಡೆದಂಥದ್ದು. ಇದೆಲ್ಲ ದಿನದಿಂದ ನಡೀತದೆ. ಇವತ್ತು 11, 12, 13 ಇವು 3 ಸ್ಪಾಟ್ಗಳಲ್ಲೇ ಸಿಗಲಿ ಅಂತೇಳಿ ಮಂಜುನಾಥನಲ್ಲೇ ನಾವು ಕೇಳ್ಕೊಳ್ತಾ, ಯಾಕೆಂದರೆ ಸತ್ಯ ಹೊರ ಬರಲಿ. ಯಾಕೆಂದರೆ ಮಂಜುನಾಥನ ಹೆಸರಿನಲ್ಲೇ ಅಥವಾ ಮಂಜುನಾಥನ ಹಿಂದೆ ಯಾರಾದರೂ ಅಧರ್ಮೀಯರು ಅಪರಾಧಿಗಳಿದ್ದರೆ ಅವ್ರನ್ನ ಹೊರತು ಮಾಡೋ ಕೆಲಸ ಮಂಜುನಾಥನದು ಅನ್ನುವಂಥ ಮಾತನ್ನು ಹೇಳ್ತಾ, ಈಗಾಗಲೇ ಮಂಜುನಾಥ ನಮ್ಮ ಧರ್ಮಸ್ಥಳದ ಮಂಜುನಾಥ ಗೌಡ ಹೆಸರಲ್ಲಿದ್ದಂಥ ಆ ಮಂಜುನಾಥ ಹೆಸರಲ್ಲಿದ್ದಂಥ ವ್ಯಕ್ತಿಯ ನಮಗೆ ಪರಿಚಯಿಸಿದಾರೆ. ಆ ಮಂಜುನಾಥ ಗೌಡನನ್ನು ಎನ್ಕ್ವೈರಿ ಮಾಡಿದ್ರೆ, ಡೀಪಾಗಿ ಎನ್ಕ್ವೈರಿ ಮಾಡಿದ್ರೆ ನಿಶ್ಚಿತವಾಗಿ ನಿಂತಿದ್ದಂಥವ್ರು ಕೈವಾಡಗಳು. ಯಾಕೆಂದರೆ ಇದನ್ನು ಕೇಳೋರು ಯಾರು, ಯಾಕೆ ಬೇಕು ಅವ್ರಿಗೆ? ಅವ್ರು ಅದರಲ್ಲಿ ಇಲ್ಲ ಅಂತಂದ್ರೆ ಅವ್ರದ್ದೇನು ಕೆಲಸ ಇದ್ರಲ್ಲ ಅನ್ನೋದು ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ತಾವ. ಹುಟ್ಟೋದಕ್ಕೆ ಒಂದು ಹಾದಿಯನ್ನು ನಮ್ಮ ಧರ್ಮಸ್ಥಳದ ಮಂಜುನಾಥ ಅವರು ಹಾದಿ ತೋರಿಸ್ತಾ ಇದ್ದಾರೆ. ಆ ದಿಶೆಯಲ್ಲೆಲ್ಲರೂ ಹೋಗೋಣ ಅಂತ ಹೇಳ್ತಾ, ಅದರಲ್ಲೂ ಆಸ್ತಿಕರು ನೀವು ದಯವಿಟ್ಟು ತಲೆಯಿಡಬೇಕು. ಧರ್ಮಸ್ಥಳ ಧರ್ಮಕ್ಕಾಗಿರಲಿ, ಅಧರ್ಮರಿಗಲ್ಲ ಅನ್ನೋದನ್ನು ಮತ್ತು ಒತ್ತಿ ಹೇಳ್ತಾ ನಮ್ಗೆ ಅನಿಸಿದ ಕೆಲವು ಮಾತಾಡಿದ್ವಿ. ಮತ್ತೇನು ಡೆವಲಪ್ಮೆಂಟ್ ಸಾಯಂಕಾಲ ಅವ್ರಿಗೆ ಏನಾಗ್ತದೆ ನೋಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಹೇಳ್ತಾ H16 ನ್ಯೂಸ್ ಅರ್ಥ ದೇಶ ತರಲು ಸತ್ಯಕ್ಕಾಗಿರಲಿ ವಂದನೆಗಳು.